ಮನೆಗೆ ಬಂದು ಕೇಳಿದ್ರೆ ಏನಂತ ಹೇಳಿ ನಾನು ಇವ ನಿಮ್ಮ ಅಣ್ಣ ಹಿಂಗತಿ ಅಂತ ಹೇಳಕ್ಕಾಗತ್ತಾ? ಏನು ಮಾಡಲಿ ನಾನು? ಯಾಕ ಅವ್ನ ಕಾಗದ ಪತ್ರ ಹಿಡ್ಕೊಂಡು ಏನು ಮಾಡಕತ್ತಿ? ಏನು ಮಾಡಲಿ ಅವ? ನಮಗಾರ ಮುಂದಿನ ಮನೆ ಗೊತ್ತಿಲ್ಲ, ಮುಂದಿನ ಮನೆ ಬಾಕ್ಲು ಗೊತ್ತಿಲ್ಲ. ನಾವರ ಹೆಬ್ಬಟ್ಟು ಇವನು ಎಲ್ಲೇ ಹೋಗಿ ಸಹಿ ಮಾಡ್ಸ್ಕೊಂಬರ್ಬೇಕಂತ ಪಾರವ ನನ್ನ ಕೈಯಾಗ ಕೊಡ ಅಂತ ಅಂದಿದ್ಲಲ್ಲ. ಈಗ ಏನು ಮಾಡ್ಬೇಕು? ಅಲ್ಲ ಪಾರವಾಗ ಏನಂತ ಉತ್ತರ ಕೊಡಲಿ? ಬಂದು ಕೇಳ್ತಾಳೆ ಇನ್ನು. ಏನು ಮಾಡಲಿ ಅವ? ಎಂಥ ಕಷ್ಟದ ಪರಿಸ್ಥಿತಿಯಾಗ ಸಿಕ್ಕಾಕೊಂಡೆ ನಾನು. ಈಗ ನಿಮ್ಮಣ್ಣ ಹಿಂಗೆ ಅನ್ನವ ಅಂತ ಹೇಳಿದ್ನಂದ್ರೆ ಪಾರವ ಮನ್ಸಿಗೆ ನೋವು ಮಾಡ್ಕೊಂತಾಳ. ಯಾಕೆ ಇಂಥ ಬುದ್ಧಿ ಬಂದತೇನ? ಹಿಂಗತಿ ಇದ್ದಿದ್ದಿಲ್ಲ ಬಿಡು. ಮತ್ತು ರಾಧವ್ ಏನಾರ ಕಲಿಸ್ಕೊಡಕತ್ತಾಳೆ ಏನು ಯಾರಿಗೆ ಗೊತ್ತ? ಹಾಗ ಯಾಕ ಹಂಗೇನಿಲ್ಲ. ಇಲ್ಲ ಇವಂದ ಮನಸ್ಸು ಬದಲಾಗೈತಿ ಬಿಡ. ಮೊದ್ಲೇಕ ಹಂಗತಿ ಇದ್ದಿದ್ದಿಲ್ಲ. ಯಾವಾಗ ಪಾರವ್ ನೌಕರಿ ತೊಗೊಂಡ್ಲು ಅವಾಗಿಂದ ಹಿಂಗತಿ ಮಾಡಕತ್ತಾನಿವ. ಯಾಕೆ ಹಿಂಗತಿ ಬದ್ಲಾಕವನವ? ಯಾಕೆ ಮನಸ್ಥಿತಿ ಹಿಂಗತಿ ಬದಲಾಗತ್ತನ್ಲಿ ಅವ ಸರೋಜಿ? ನನಗೆ ಒಂದು ಅರ್ಥ ಆಗವಲ್ದವ. ನಾವು ಯಾವತ್ತಿದ್ರು ಒಂದೇ ಥರ ಅದೀವಿ ಅಲ್ಲಿ. ನಾನಂಕರು ಎಂದು ಬದಲೂ ಆಗಿಲ್ಲ, ಎಂದು ಇದ್ದಂಗೆ ಅದೀನಿ. ನಾ ಹುಟ್ಟದಾಗಿಂದು ಈಗ ಹಂಗದೀನಿ, ಈಗೂ ಹಂಗದೀನಿ ಅವ ನಾನು. ಇದಕ್ಕೆ ಏನು ಮಾಡಬೇಕಲ್ಲೇ? ನನಗಂಕರು ಒಂದು ತಿಳಿಯವಲ್ದವ ಯಾವ ಸರೋಜಿ. ಯವ್ವ ಇದೇನಪ್ಪ ಹೇಳಾರ್ದ ಕೇಳಾರ್ದ ಬಂದ್ಬಿಟ್ಟು ನೀ ಯಾವಾಗ ಹೋಗ್ತೀವೋ ಯಾವಾಗ ಬರ್ತೀವೋ ಒಂದು ಗೊತ್ತಾಗಿಲ್ಲಪ್ಪ ನಮ್ಗೆ. ಹಂಗ ಬಿ ಒಂದಿಟ್ಟು ಕೆಲಸ ಇತ್ತು, ಅದಕ್ಕೆ ಬಂದ್ಬಿಟ್ಟೆ. ಫೋನ್ಯಾಗೂ ಹೇಳಂಗಿಲ್ಲ, ಬಿಡಂಗಿಲ್ಲ, ಬರ್ತೀನಂತ ಹೇಳಂಗಿಲ್ಲ, ಹೋಗ್ತೀನಂತ ಹೇಳಂಗಿಲ್ಲಪ್ಪ ನೀನು. ಯವ್ವ ದೊಡ್ಡವನ ಮಗ ಯಾಕೆ ಸಪ್ಪಾಗೈತಿ? ಯಾಕೆ ಬಿ ದೊಡ್ಡವ? ಮತ್ತೆ ಏನಾರ ಮನೆ ಜಗಳ ಆತನ? ಜಗಳ ಅಂತ ಏನಿಲ್ಲಪ್ಪ, ಅದು ಇಟ್ಟು ನಡೀತು ನೋಡಪ್ಪ. ಓ ಇಷ್ಟನಾ ದೊಡ್ಡವ? ಅದಕ್ಕೆ ಚಿಂತೆ ಮಾಡ್ತೀವಿ ತಾ? ಇಲ್ಲ ನಾ ಸಹಿ ಮಾಡ್ಸ್ಕೊಂಬರ್ತೀನಿ. ಚಲೋ ಆತಪ್ಪ ಶ್ರೀಕಾಂತ. ಅಯ್ಯೋ ಹೆಂಗೆ ಮಾಡಲಿ ಅಂತೇಳಿ ಕುಂತಿದ್ದೆ ನಾ ತಲೆ ಮೆಕ್ಕೈ ಹೊತ್ಕೊಂಡು. ನಂದು ಒಂದು ಕೆಲಸ ಇತ್ತು, ಅದಕ್ಕೆ ಬಂದಿದ್ದೆ. ಎರಡು ಕೂಡಿ ನಾ ಎಲ್ಲ ಮಾಡ್ಸ್ಕೊಂಬರ್ತೀನಿ ತಾ. ಆಮೇಲೆ ದೊಡ್ಡವ ಪಾರವ್ಗ ಇದೆಲ್ಲ ವಿಷಯ ಗೊತ್ತಾಲಾರ್ದಂಗೆ ನೋಡ್ಕೋರಿ. ನೋಡಿಪ್ಪ ನಿಮ್ಮ ಅಣ್ಣ ಹಿಂಗೆ ಯಾಕೆ ಮಾಡಕತ್ತೇನ? ನೂರೇನು ಟೆನ್ಷನ್ ಇರ್ತಾವ ಆಡ್ಬಿ ಇವು ಗೆಳೆಯರಂತೆಲ್ಲ ಸುದ್ದಿ ಇರಂಗಿಲ್ಲ. ಇದೇನ್ಲಿ ನಿಮ್ಮ ತಂಗಿ ನೋಡಿದ್ರೆ ಹಂಗದಳ, ನೀ ನೋಡಿದ್ರೆ ಹಿಂಗದಿ ಅಂತೇಳಿ ಏನಾರ ಒಂದು ಎಬಿಸಿ ಬಿಡ್ತಾರ. ಅದನ್ನ ತಲೆಯಾಗಿ ಇಟ್ಕೊಂಡು ಮಾತಾಡೋಣ ಅಷ್ಟ. ಅವ್ನ ಬುದ್ಧಿ ನಿನಗೆ ಗೊತ್ತಿಲ್ಲ ಅನ್ಬಿ. ಮತ್ತೆ ತಾನ ಸರಿ ಹೋಗಿ ಕನ್ಸುಮ್ರು, ನಾ ಎಲ್ಲ ಮಾತಾಡ್ತೀನಿ. ಯಪ್ಪ ಬಾ ಪುಣ್ಯ ಬಂತಪ್ಪ ಯಪ್ಪ. ಈಗ ಹ್ಯಾಂಗೆ ಮಾಡಲಿ ಅಂತ ಕುಂತಿದ್ ನೋಡು ಶ್ರೀಕಾಂತ. ದೇವ್ರು ಬಂದಂಗೆ ಬಂದಿ ನೀನು. ಯಾವುದಾದ್ರೂ ದೇವ್ರಕ್ಕೆ ಹೊಂದಿಸಿ ಬಿಡ್ತೀರಿ ನೀವು. ಆಮಿಲ್ಲ ನನ್ನ ಮನ್ಯಾಗ ನಿಮ್ಮ ಅಮ್ಮಗಿದು ಯಾವುದೂ ವಿಷಯನೂ ಗೊತ್ತಿಲ್ಲಪ್ಪ. ಗೊತ್ತಾತಂದ್ರೆ ನಿಮ್ಮ ಅಮ್ಮನ ನಿಮ್ಮ ಅಣ್ಣನ ಹರಿದು ಹಂಸಡಾನ ಮಾಡ್ತಿದ್ಲು. ಯಾತಿ ಬಿಟ್ರೆ ಬಿಟ್ಟಾನ ಬೇಷಾಗ ತೊಳಿತಿದ್ಲು ಸಬಾನ್ ಪುಡಿ ಹಾಕಿ. ಇದನ್ನ ಇಲ್ಲಿಗೆ ಮುಗಿಸ್ಬಿಡ್ರಿ. ಮನ್ಯಾಗ ಈ ವಿಚಾರನ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ್ರಿ. ಈಗ ನಿನಗೆ ಅವು ಗಟ್ಟ ಗೊತ್ತೈತಿಲ್ವೇ ಇದು ವಿಚಾರ? ಇದನ್ನ ಇಲ್ಲಿಗೆ ಮುಗಿಸ್ಬಿಡ್ರಿ. ಮತ್ತು ಮನ್ಯಾಗ ಎಲ್ಲಾರ ಕಿವಿಗೆ ಬೀಳ್ಬೇಕು, ಮತ್ತು ಮನಸ್ಸಿಗೆ ಬೇಸರ ಮಾಡ್ಕೊಂಡು ಹೋಗ್ಬೇಕು. ಅದು ಮತ್ತು ಮನಸ್ಸುಗಳನ್ನು ಒಡಿಬೇಕು ಮನ್ಯಾಗ. ಅವು ಎಲ್ಲ ಚಂದ ಇರಂಗಿಲ್ಲ. ಆತಾ ಇಲ್ಲಿಗೆ ಮುಗಿಸ್ಬಿಡ್ರಿ. ಇವ ಈಗಂತೂ ಎದ್ದು ಅಡ್ಡಾಡಕ್ಕಾಗವಲ್ಲಪ್ಪ ದೇವ್ರೆ. ಕಾಲೊಂದು ಬ್ಯಾನಿ. ಅಯ್ಯೋ ನೀರೇ ಇಟ್ಟಿಲ್ಲ ನೋಡಿ ಜಳಕಕ್ಕೆ. ಚಿಗವ ಚಿಗವ ನೀರು ಕೊಡ್ಬಾ ಬೇ, ಜಳಕ ಮಾಡ್ತೀನಿ. ಒಂದ್ ತಟ್ಕ ತಡಿಬಿ ಬಾರ್ತಿ, ಗಾ ಕೂಸ್ ಅಳಕತ್ತತಿ, ಬರ್ತೀನಿ ತಡಿವಾ. ಅಯ್ಯೋ ಜಳಕಕ್ಕಿನ್ನ ಯಾವಾಗ ನೀರು ಇಳ್ಕೊಡ್ತಾಳೆ ಏನು? ಒಂದೆರಡು ಚರ್ಗಿ ನಾನು ತೊಗೊಡ್ಕೊಂಡ್ಬಿಡ್ತೀನಿ ತಡಿ. ಈ ಗ್ಯಾಸ್ ಗೀಸರ್ ಬೇರೆ ಸರಿ ಇಲ್ಲ, ಸರಿ ಮಾಡ್ಸಂತ ಹೇಳಕತ್ತಿ. ಎಷ್ಟು ದಿನ ಆಯ್ತು ಸರಿನಾ ಮಾಡ್ಸವಲ್ರು. ಶಿವ ದೇವ್ರಿ. ಬಾಟಿ ಬಿಸಿನೀರು ತಂದಿನಿ, ಜಳಕ ಮಾಡು. ಅಯ್ಯೋ ನೀವೆಲ್ಲ ಇದನ್ಯಾಕೆ ಮಾಡಕತ್ತೀರಿ? ಚಿಗವ್ ತಂದು ಕೊಡ್ತಿದ್ಲು, ಇಲ್ಲಾಂದ್ರೆ ನಾನು ಒಂದೆರಡು ಚರ್ಗಿ ನೀರು ತೋಡ್ಕೊತಿದ್ನಲ್ಲ. ಡಾಕ್ಟ್ರ್ ವಜ್ಜೆ ಏನೋ ಹೊರಬೇಡ ಅಂತ ಯಾರಿಲ್ಲ. ನಾ ಎಲ್ಲ ಮಾಡ್ಕೋತಿದ್ದೆ, ಇದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ ನೀವು. ನನಗೆ ನಿಮ್ಮ ಕೈಲೇ ಕೆಲಸ ಮಾಡ್ಸಕ್ಕೆ ಸರಿ ಅನ್ಸಂಗಿಲ್ಲ. ದಯವಿಟ್ಟು ಇದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕೆ ಬಾರ್ತಿ? ನಾನು ಇದನ್ನೆಲ್ಲ ಮಾಡಬಾರ್ದ ಅಂದ್ರೆ ನಾನು ಇನ್ನೂ ಬದಲಾಗಿಲ್ಲ ಅಂಥೇಳಿ ಐತೆ ನಿನ್ನ ತಲೆಯಾಗ? ಭಾರತಿ ನಿಜವಾಗ್ಲೂ ನಾ ಬದಲಾಗೀನಿ, ಅರ್ಥ ಮಾಡ್ಕೊ. ನಾ ಇಷ್ಟು ದಿನ ಏನೋ ತಪ್ಪು ಮಾಡೀನಿ. ಇಷ್ಟು ದಿನ ನಾನು ಕರೆ ಅಂದ್ರೆ ನಿನ್ನ ಮುಂದೆ ನಾಟಕ ಮಾಡಿದೆ. ಒಂದು ಸತಿ ಹಿಂಗೆ ನಾಟಕ ಮಾಡಿ ಮತ್ತು ನಾನು ತಪ್ಪು ಮಾಡಿದೆ. ಈ ಸತಿ ಮಾತ್ರ ಹಂಗತಿ ನಾಟಕ ಮಾಡ್ತಾ ಇಲ್ಲ. ನಿಜವಾಗ್ಲೂ ನಾ ಬದಲಾಗೀನಿ ನೋಡ್ರಿ. ನಾನು ಅದನ್ನೇನು ಹೇಳ್ತಾ ಇಲ್ಲ, ನನ್ನ ಕೆಲಸ ನಾ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ನಾನು ಹಿಂತಿ ನೋಡ್ಕೊಳೋದು ನನ್ನ ಕೆಲಸ ಆಯಿತಾ? ಇಪ್ಪ ಕಾಲೆಲ್ಲ ಬಾತ್ಬಿಟ್ಟವು. ಇಲ್ಲಿ ತಡಿ, ಒಂದು ಚೇರ್ ತರ್ತೀನಿ, ಕಾಲಿಗೆ ಎಣ್ಣೆ ಹಚ್ತೀನಿ ತಡಿ. ಒಂದಿಟ್ಟು ಆಯಾಸ ಕಡಿಮೆ ಆಗುತ್ತೆ. ವಜ್ಜ ಭಾರಕ್ಕೆ ಹೀಗೆಲ್ಲ ಕಾಲು ಬೈತಾವಂತ ಪ್ರೆಗ್ನೆನ್ಸಿ ಟೈಮ್ನಾಗ. ಅಯ್ಯೋ ಆ ಕೆಲಸ ನೀವೆಲ್ಲ ಮಾಡಬೇಡ್ರಿ. ಹಿಂದೆಗಡೆ ಚಿಗವ ಮಧ್ಯಾಹ್ನ ಗಡಿಸಿ ಬಿಸಿನೀರಾಗ ಉಪ್ಪು ಹಾಕ್ಕೊಡ್ತಾಳೆ. ಒಂದು ಸ್ವಲ್ಪ ಕಾಲು ಎಳೆ ಬಿಟ್ಕೊಂಡೆ ಅಂದ್ರೆ ತಾನ ಆರಾಮಾಗುತ್ತೆ. ಬೇಡ ನೀವೆಲ್ಲ ಅದನ್ನು ಮಾಡಕ್ಕೆ ಹೋಗ್ಬೇಡ್ರಿ. ನಾ ಏನೂ ಕೆಲಸ ಮಾಡಬಾರ್ದನ? ನೋಡು ನಾನು ಹಿಂದಕ್ಕೆಲ್ಲ ತಪ್ಪು ಮಾಡೀನಿ, ದಯವಿಟ್ಟು ನನಗೆ ಕ್ಷಮಿಸು. ನಾನು ನಿನ್ನ ಸೇವಾ ಮಾಡ್ತೀನಿ. ಕಡಿಕ ನಾ ಮಾಡಿದ ಪಾಪ ಹಿಂಗಾರ ಮಾಡಿ ಕಳ್ಕೊತೀನಿ. ಎಷ್ಟು ಚಂದ ಮಳೆ ಆಗತತಿ. ಇಂಥ ಮಳೆಯಾಗ ನಾನು ಭಾರಿ ಎಷ್ಟು ಚಂದ ಆಟ ಆಡ್ತಿದ್ವಿ.
ಹಣಿಮಿನೂ ಬರ್ತಿದ್ಲು ಅಷ್ಟ್ರು ಕೂಡ ಎಷ್ಟು ಚಂದ ಆಟ ಆಡ್ತಿದ್ವಿ ಅವ್ವ. ಆ ದಿನಗಳು ಎಲ್ಲದಾವ ಏನ. ಲಗ್ನ ಆಗಿಂದ ನಮ್ಮನ್ನು ನಾವು ಕಳ್ಕೊಂಡ್ಬಿಟ್ಟಿವಿ. ಸಂಸಾರನೂ ಬಂಡಿ ಹತ್ತಿಂದ ಮುಗಿದು ಹೋತು. ಬಂಡಿ ಜಗದ 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 ಕರೆ ಅಂದ್ರ ಊರಾಗಿದ್ದಾಗ ಎಷ್ಟು ಆರಾಮದಿಂದ ಇದ್ದೆ ನಾನು. ನನ್ನ ಮನಸ್ಸಿನಿಂದೆಲ್ಲ ನನ್ನ ಗೆಳತರ ಹತ್ರ ಹಂಚ್ಕೊಂತಿದ್ದೆ. ಒಳ್ಳೆ ತಾಯಿ ಸಿಕ್ಕಳು, ಒಳ್ಳೆ ಗಂಡ ಸಿಕ್ಕ ಅಂಥೇಳಿ ನಾನು ತುಂಬ ಖುಷಿ ಪಟ್ಟೆ. ನನಗೊಂದು ಮಗು ಆಯ್ತು, ಇನ್ನೇ ನನ್ನ ಜೀವನ ಚಂದಗಿರ್ತೈತೆ ಅಂತ ಅನ್ಕೊಂಡೆ. ಆದ್ರೆ ಯಾರು ಕಣ್ ಬಿತ್ತೋ ಏನೋ ನನ್ನ ಜೀವನದ ಮ್ಯಾಗ ನನ್ನ ಗಂಡ ಎಂದೂ ಕೆಟ್ಟ ಚಟ ಮಾಡ್ದವಲ್ಲ, ಕುಡಿಯಾಕತ್ಬಿಟ್ಟನ. ಯಾಕ್ರಿ ಅಂತ ಕೇಳಿದ್ರೆ ಬರೀ ಜಗಳ, ಹೆಂಡತಿ ಮಕ್ಕಳು ಅಂತೇಳಿ ಅನ್ನಂಗಿನೇ ಇಲ್ಲ, ಮನೆ ಬರಂಗಿನೇ ಇಲ್ಲ. ಈಗ ಸರಿಯಾಗಿ ಯಾರ ಹತ್ರ ಹೇಳ್ಕೊಲಿ? ಅಮ್ಮನ ಹತ್ರ ಹೇಳ್ಕೊಬೇಕಂದ್ರೆ ಪಾಪ ಅವರು ತಾಯಿಯಾಗತ್ತಾರ. ಇಂಥ ಹೊತ್ನ್ಯಾಗ ನನ್ನ ಕಷ್ಟ ಅವ್ರ ಹತ್ರ ಹೆಂಗೆ ಹೇಳ್ಕೊಲಿ? ಏನು ಪಾರಿ ಹತ್ರ ಏನು ಹೇಳ್ಕೊಳೋದು? ಪಾಪ ಆಕೆಗೆ ದೊಡ್ಡ ನೌಕರಿ ಸಿಕ್ಕೈತಿ, ಆಕೆಗೂ ಕೆಲವೊಂದು ಜವಾಬ್ದಾರಿಗಳಿರ್ತಾವೆ. ಆಕೆ ಹತ್ರ ಹೆಂಗೆ ಹೇಳಿ? ನಾನು ಈ ಊರಿಗೆ ಬಂದು ನಾನು ಒಂಟಿಯಾಗಿಬಿಟ್ಟೆ. ನನ್ನ ಮಗಳಿಗೆ ನನಗೆ ನನ್ನ ಮಗಳು, ನನ್ನ ಗಂಡ ನನ್ನ ಕೂಡ ಎಷ್ಟು ಚಂದಿದ್ದ. ಅದು ಏನಾಯ್ತು ಏನು, ಸಹವಾಸ ದೋಷದಿಂದ ಸನ್ಯಾಸಿನೂ ಕೆಟ್ಟನ ಅಂತಾರಲ್ಲ, ಸುಳ್ಳಲ್ಲ. ನನ್ನ ಗಂಡ ಕೆಟ್ಟ ಕೆರೆ ಹಿಡಿದ್ಬಿಟ್ಟ. ಇಂಥ ಒಳ್ಳೆ ಗಂಡನ ಪಡೆಯಕ್ಕೆ ಪುಣ್ಯ ಮಾಡೀನಿ ಅಂತ ಅನ್ಕೊಂಡೆ. ಆದ್ರೆ ನನಗೆ ಮುಂದೊಂದು ದಿನ ಇಂಥ ಜೀವನ ಸಿಗ್ತದಂತ ಗೊತ್ತಿರಲಿಲ್ಲ. ಈಗಂಕರು 11ಕ್ಕೆ 12ಕ್ಕೆ ಮನೆಗೆ ಬರ್ತಾನೆ. ಮುಂಜಾನೆ 8 ಅನ್ನೋತ ಹೋಗಿರ್ತಾನೆ, ಹೊಳ್ಳೆ 11ಕ್ಕೆ 12ಕ್ಕೆ ಮನೆಗೆ ಬರ್ತಾನೆ. ನನ್ನ ಕಷ್ಟ ಸುಖ ಕೇಳಂಗಿಲ್ಲ, ಸಂತಿ ತಂದಿಟ್ಟು ಹೋಗ್ಬಿಡ್ತಾನೆ, ಮುಗಿದು ಹೋತು. ಇದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಇನ್ನು ನಮ್ಮ ಅಕ್ಕಗೆ ಫೋನ್ ಹಚ್ಚಿ ಹೇಳೋಣಂದ್ರೆ ಆಕಿನೂ ತಾಯಿಗಾಕತ್ತ. ಹೆಂಗೆ ಹೇಳ್ಕೊಲ್ಲಿ ಇದನ್ನೆಲ್ಲ? ಯಾರ ಹತ್ರ ಹೇಳ್ಕೊಲ್ಲಿ? ನಂದು ಪಾರಿ ಹತ್ರ ಹೇಳ್ಕೊಬೇಕು ಅನಿಸ್ತೈತಿ. ಆದ್ರೆ ಪಾಪ ಆಕಿನೂ ಭಾಳ ಬ್ಯುಸಿ ಇರ್ತಾಳೆ. ಆಕಿದು ಸಂಸಾರ ತಾಪತ್ರಯ, ಡ್ಯೂಟಿದು ಒಂದು. ನಾನು ಅದ್ರ ನಡುವೆ ಹೆಂಗೆ ನನ್ನ ಕಷ್ಟ ಹೇಳ್ಕೊಲಿ? ಪಾರಿ ಕರಿ ಅಂದ್ರೆ ಭಾಳ ನೆನಪು ಬರಾಕತ್ತತ್ಲಿ. ನಿನ್ನ ಮಕ್ಕ ನೋಡ್ಬೇಕು ಅನಿಸ್ತತಿ, ನಿನ್ನ ಜೊತೆ ಮಾತಾಡ್ಬೇಕು ಅನಿಸ್ತತಿ ನೋಡ್ಲಿ ಪಾರಿ. ಇವ್ವಾ ಏನು ಮಳಿ ಐತಿ ನೀಲಿ? ಪಾರಿ ಬಂದ್ಬಿಟ್ಟೆ ಅಲ್ಲೇ? ನಾನು ಇನ್ನೂ ನೆನ್ಸ್ಕೊಂಡು ಕೂತಿದ್ನಲ್ಲಿ. ದೇವ್ರ ಅಸ್ತು ಅಂದ್ ಅನಿಸ್ತತಿ. ಬಾ ಬಾರ್ಲಿ, ಮಳೆಯಾಗ ಸಕ್ಕಸರಿಗೆ ಆಡಿ ಎಷ್ಟು ದಿನ ಆಯ್ತು. ಬಾ ಸಕ್ಕಸರಿಗೆ ಆಡೋನು. ತೋಯಿಸ್ಕೊಂತಿ ಬಾ ಒಳಗೆ. ತೋಯಿಸ್ಕೊಳ್ಲಕ್ಕ ಬಾರ್ಲಿ, ಸಕ್ಕಸರಿಗೆ ಆಡೋನು. ಬಾ ದಿನ ಆತ್ ಬಾಲೆ. ನನ್ಗೆ ಎಷ್ಟು ಖುಷಿ ಆಗಕತ್ತತ್ಲಿ, ಮಾತಾಡಕ್ಕೆ ಮಾತಾ ಬರುವಲ್ಲು. ನಾ ಇಟ್ಟೋತನ ನಿನ್ನ ನೆನೆಸ್ಕೊಳಕತ್ತಿದ್ನಲೆ, ಆ ದೇವ್ರಿಗೆ ಕೇಳಿಸ್ತ ಅನಿಸ್ತತಿ. ಅಂದಲ್ಲಿ ನಿನ್ನ ಕಳ್ಸನ್ಲಿ ಪಾರಿ. ಇವತ್ತು ಡ್ಯೂಟಿ ಜಾಯಿನ್ ಆದ್ನೆ ನಾನು. ಯಾಕೋ ನಿನ್ನ ನೆನಪು ಭಾಳ ಆತ್ಲಿ ನನಗೆ. ಹಂಗೆ ಪಾಪನು ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಓಡೋಡಿ ಬಂದೆ. ಭಾಳ ಖುಷಿ ಆತ್ಲಿ, ನಿಜವಲ್ಲೂ ನನಗೆ ಭಾಳ ಖುಷಿ ಆಯ್ತು. ಫೋನ್ ಹಚ್ಬೇಕಂತ ಮಾಡಿದ್ದೆ, ನೀ ಬಿಸಿ ಇರ್ತೀನಿ ಅಂತ ಹಚ್ಚಲಿಲ್ಲ. ನನ್ನ ನೆನಪು ಹರಿಲ್ಲಲ್ಲ, ಸಾಕು. ಸಣ್ಣೊಂದಿರ್ತ ಆಡಿ ಬೆಳೆದು ಗೆಳತ್ಯಾರು ನಿನ್ನ ನೆನಪು ಹರಕಾಗುತ್ತನು? ಸಾಕು ಬಾ, ಸಕ್ಕಸರಿಗೆ ಆಡಿದ್ದು. ನಡಿ ಒಳಗೆ ಹೋಗುನು, ಬಟ್ಟೆ ಚೇಂಜ್ ಮಾಡಕತ್ತ ನಡಿ. ತಡ್ಲಿ, ಇನ್ನೊಂದಿಟ್ಟು ಸಕ್ಕಸರಿಗೆ ಆಡೋನು. ಪಾಪು ಮಕ್ಕೊಂಡಾಳನ? ಮಕ್ಕೊಂಡಾಳ. ಅಣ್ಣ ನಿನ್ನ ಹತ್ರ ಹೇಳ್ಬೇಕು ಏನೋ ಗೊತ್ತಿಲ್ಲ, ಆದ್ರೂ ನೀ ನನ್ನ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಬಿಡ್ತಿರ್ಲಿ. ನಿಮ್ಮ ಅಣ್ಣ ಈಗ ಮೊದಲಿನ ಗತಿ ಇಲ್ಲಲೇ. ಈಗ ಮುಂಜಾನೆ ಹೋದ ಒಮ್ಮಲ್ಲಿ ರಾತ್ರಿ 10ಕ್ಕೆ 11ಕ್ಕೆ ಬರ್ತಾನ. ಅದು ಕುಡಿಯಕ್ಕೆ ಕಲ್ತು ಬಿಟ್ಟಾನ್ಲಿ. ಹೌದಾ? ಅಲ್ಲಲ್ಲಿ ಒಂದು ಅಡಿಕೆ ಹೋಳು ಬಾಯಿ ಹಾಕೊಂತಿದ್ದಿಲ್ಲ, ಈಗೇನು ಹೊಸದು ಕಲ್ತಾನ ಅಣ್ಣ? ಹ್ಞೂಲೇವಾ, ಇವ್ರಿ ಬಂದಿಂದ ಇದನ್ನು ಚಟ ಕಲ್ತು ಬಿಟ್ಟಾನ್ಲಿ. ಮುಂಜಾನೆ 8 ಗಂಟೆಗೆ ಹೋದ, ಒಮ್ಮಾಲೆ ರಾತ್ರಿ 11 10 11 12 ಹಿಂಗತಿ ಬರ್ತಾನ್ಲಿ ಅವ. ನಾ ಏನಾರ ಕೇಳೋಣ, ಯಾಕ ನಿನಗೇನು ಕೂಳು ಅರ್ಕಳಿ ಮಾಡೇನೇನ, ನಿನಗೇನ ಬಟ್ಟೆ ಬರಿ ತಂದು ಕೊಡಂಗಿಲ್ಲ ಏನು ಅಂತೇಳಿ ಅಂತಾನ್ಲಿ ಅವ. ಅಮ್ಮ ಫೋನ್ ಹಚ್ಚೇಳನಂದ್ರ ಅವರು ತಾಯಾಗಕತ್ತಾರ್ಲಿ ಅವ. ನನ್ನ ಕಷ್ಟ ಅವ್ರಿಗೆ ಕೇಳ್ಬೇಕಂತ. ತಡಿ, ಇದಕ್ಕೊಂದು ಪರಿಹಾರ ಹುಡುಕ್ತೀನಿ. ಇವತ್ತ ಇಲ್ಲೇ ಇರ್ತೀನಿ. ನಮ್ಮ ಸರಿ ಫೋನ್ ಹಚ್ತೀನಿ, ಇವತ್ತು ಮನೆ ಬರಂಗಿಲ್ಲ ಅಂತೆ. ಅಣ್ಣಗ ಬೇಷ ತಿರ್ವಾಡ್ತೀನಿ. ಬ್ಯಾಡ ಬಿಡವ, ಮತ್ತೆ ಏನು ಕಿನ್ನಾರ ಅನ್ನಂದ್ರೆ ಏನು ಮಾಡೋದು? ಸಮಸ್ಯೆನ ಹಂಗೆ ಬಿಟ್ಟು ಬಿಡೋದನ? ಎಲ್ಲಾನು ನೀನೊಬ್ಬಕ್ಕೆ ನುಂಗ್ಕೊಂತೇನ? ನೋಡ್ಲಿ, ಈಗ ಸಾಂದ್ ಐತಿ, ಇದನ್ನ ಚೂಟ್ ಹಾಕ್ಬೇಕು. ದೊಡ್ಡ ಹೆಮ್ಮರ ಆಗಿ ಬೀಳೋದ್ರಿಂದ ಇದನ್ನ ಕೊಡ್ಲಿ ತಗೊಂಡು ಕಡಿಯೋಕ್ಕಾಗಲ್ಲ. ನೀನು ಒಟ್ಟೆ ಹೆದರಕ್ಕೆ ಹೋಗ್ಬೇಡ. ನಿನ್ನ ಹಿಂದೆ ನಾವೆಲ್ಲ ಅದೀವಿ, ಯಾಕೆ ಹೆದರ್ತಿಲಿ?